ಎಲ್ರಿಗೂ ನಮಸ್ಕಾರ. ಇವತ್ತು 102ನೇ ಮಾಸಿಕ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಸಂಘದ ಎಲ್ಲ ಸದಸ್ಯರೇ, ಎಲ್ಲ EPS ನಿವೃತ್ತರೇ, ಸಂಘ ಮತ್ತು ಕಾರ್ಖಾನೆ ನಿವೃತ್ತ ನೌಕರರೇ, ಏನಿವತ್ತು ನಾವು ಲಾಲ್ಬಾಗ್ ಮೀಟಿಂಗ್ ಮಾಡ್ತಾ ಇದ್ದೇವೆ. ಅತ್ಯಂತ ಮಹತ್ವವಾದ ಕೆಲವು ಸಂಗತಿಗಳನ್ನು ನಾನು ಇವತ್ತಿನ ಒಂದು ಸಭೆಯಲ್ಲಿ ತಿಳಿಸ್ತಾ ಇದ್ದೇನೆ. ಈ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಸಂಘದ ಖಜಾಂಚಿ ಶ್ರೀ ದೋಳಪ್ಪನವರೇ, ಶ್ರೀ ಮನೋಹರ್ ಅವರೇ, ಶ್ರೀ ವಸಂತರಾಜುರವರೇ ಹಾಗೂ ಹಲವಾರು ಸದಸ್ಯರೇ, ಸಹೋದ್ಯೋಗಿಗಳೇ, ತಮಗೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ನಾನು ಎರಡು ಮಾತುಗಳನ್ನು ಹೇಳ್ತಾ ಇದ್ದೀನಿ. ಕಳೆದ ತಿಂಗಳು 29ನೇ ತಾರೀಕು PF ಕಚೇರಿ ಆವರಣದಲ್ಲಿ ನಾವು ನಡೆಸಿರ್ತಕ್ಕಂಥ ಪ್ರತಿಭಟನೆ ತಾವೆಲ್ಲ ಹಾಜರಿದ್ರಿ, ನೋಡಿದ್ದೀರಾ. ನಾವು ಮನವಿ ಪತ್ರ ಸಲ್ಲಿಸಿರ್ತಕ್ಕಂಥ ಕಾರ್ಯಕ್ರಮ, ನಮ್ಮ ಘೋಷಣೆ, ಧಿಕ್ಕಾರದ ಕೂಗು ಇವೆಲ್ಲವೂ ಕೂಡ ಮಾಧ್ಯಮಗಳಲ್ಲಿ, ಟಿವಿನಲ್ಲಿ ವರದಿಯಾಗಿದೆ. ರಿಪಬ್ಲಿಕ್ ಟಿವಿ, BPN ಟಿವಿ ಮತ್ತು ಗ್ಯಾರಂಟಿ ಟಿವಿ, ಈ ಎಲ್ಲ ಟಿವಿಗಳಲ್ಲೂ ಕೂಡ ಬಂದಿದೆ. ಪ್ರಜಾವಾಣಿ ಪತ್ರಿಕೆನಲ್ಲೂ ಕೂಡ ಪ್ರಕಟಣೆಗೊಂಡಿದೆ, ಇಂಗ್ಲಿಷ್ ಮಾಧ್ಯಮದಲ್ಲೂ ಪ್ರಕಟಣೆಗೊಂಡಿದೆ. ನಮ್ಮ ನಟರಾಜರವರು ಕೂಡ ಅವರ ಒಂದು ಪತ್ರಿಕೆಯಲ್ಲಿ, ಅದನ್ನ ಸಂಜೆ ಸಮಾಚಾರ ಪತ್ರಿಕೆಯಲ್ಲಿ ಪ್ರಕಟಣೆಗೊಂಡಿದ್ರು. ಶ್ರೀ ನಟರಾಜರವರ ಒಂದು ಸಹಕಾರ, ಅವರ ಒಂದು ಇದರಿಂದ ನಮ್ಮ ಒಂದು ಈ ಸಂಘಟನೆ ಅತ್ಯಂತ ಪ್ರಬುದ್ಧಮಾನವಾಗಿ ಇವತ್ತು ನಡೀತಾ ಇದೆ ಅಂತಕ್ಕಂಥ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಸ್ನೇಹಿತರೆ, ಹೋರಾಟ ಅಂದ್ರೆ ಹೀಗೇನೆ. ಹೋರಾಟ ಅಂದ್ರೆ ನಿರಂತರವಾಗಿ ನಡೀತಾ ಇರುತ್ತೆ. ನಾವಿಲ್ಲಿ ಸಹನೆ ಮತ್ತು ತಾಳ್ಮೆ ಇದೆಯಲ್ಲ, ಅದು ಅತ್ಯಂತ ಅವಶ್ಯಕ. ಈ ಒಂದು ಸಹನೆ ಮತ್ತೆ ತಾಳ್ಮೆ ಇಲ್ಲ ಅಂತ ಅಂದ್ರೆ ನಾವು ಗುರಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾವುದೇ ಹೋರಾಟ ತಗೊಳ್ಳಿ, ನೀವು ರೈತ ಚಳವಳಿ ತಗೊಳ್ಳಿ, ಯಾವುದೇ ಕಾರ್ಮಿಕ ಅಥವಾ ಈ ಅಂಗನವಾಡಿ ಕಾರ್ಮಿಕರ ಚಳವಳಿ ತಗೊಳ್ಳಿ, ಎಲ್ಲವಕ್ಕೂ ಕೂಡ ಸಹನೆ ಇರಬೇಕು ಮತ್ತೆ ತಾಳ್ಮೆ ಇರಬೇಕು. ಹೀಗಿದ್ದಾಗ ಮಾತ್ರ ನಮ್ಮ ಹೋರಾಟ ಫಲಪ್ರದವಾಗುತ್ತೆ. ಸ್ನೇಹಿತರೆ, ನಾವ್ಯಾರು ಕೂಡ ಹೆದರಬೇಕಾಗಿಲ್ಲ. 42 ಮನವಿ ಪತ್ರಗಳನ್ನ ಕೊಟ್ಟಿದ್ದೇವೆ. 42 ಮನವಿ ಪತ್ರ ಕೊಟ್ಟದ್ದು ಕೂಡ ದಾಖಲೆ ಇದೆ. 42 ಮನವಿ ಪತ್ರಗಳನ್ನು ಕೂಡ BPN ಟಿವಿ ಮತ್ತೆ ಎಲ್ಲ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಮುನ್ಸೂಕ್ ಮಾಂಡವ್ಯ ಅವರು ಕೂಡ ತಲುಪಿದೆ. ಮೊನ್ನೆ EPF ಕಚೇರಿ ಆವರಣದಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರತಿಭಟನಾ ಸಭೆಯಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥ ತೀರ್ಪನ್ನ ನಾವು ಮನವಿ ಪತ್ರದ ಮೂಲಕ PF ಅಧಿಕಾರಿಗಳಿಗೆ ನೀಡಿದ್ದೇವೆ. ರಾಜ್ಯ ಉಚ್ಚ ನ್ಯಾಯಾಲಯ ಏನ್ ತೀರ್ಪು ನೀಡಿದೆ ಅಂತಕ್ಕಂಥದ್ದು ತಾವೀಗಾಗಲೇ ನೋಡಿದ್ದೀರಾ. 17.5 ಲಕ್ಷ ಜನ EPS ನಿವೃತ್ತರು ಜಂಟಿ ಆಯ್ಕೆ ಪತ್ರನ ಸಲ್ಲಿಸಿದ್ರು. ಆ ಜಂಟಿ ಆಯ್ಕೆ ಪತ್ರಗಳಲ್ಲಿ ಕೇವಲ 2,25,000 ಅಪ್ಲಿಕೇಶನ್ ಮಾತ್ರ ಕನ್ಸಿಡರ್ ಮಾಡಿ ಬಾಕಿ ಅಪ್ಲಿಕೇಶನ್ ನರಿಜೆಕ್ಟ್ ಮಾಡಿದ್ರು. ಅವರು ಕೊಟ್ಟಿರ್ತಕ್ಕಂಥ ಕ್ಷುಲ್ಲಕ ಕಾರಣ ರಾಜ್ಯ ಉಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದೆ. ನೀವು 21/1/2025 ಇಸ್ವಿನಲ್ಲಿ ನೀಡಿರ್ತಕ್ಕಂಥ ಎಂಡಾರ್ಸ್ಮೆಂಟ್ ಏನಿದೆ, ಎಂಡಾರ್ಸ್ಮೆಂಟು ಅಪಮಾನ್ಯವಾಗಿದೆ, ಅದು ಕಾನೂನು ವಿರೋಧಿಯಾಗಿದೆ, ಅದಕ್ಕೆ ಮಾನ್ಯತೆ ಇಲ್ಲ ಅಂತಕ್ಕಂಥದನ್ನ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿದ್ದಾರೆ. ಯಾಕೆ ಅಂತ ಅಂದ್ರೆ ಅಧಿಕಾರಿಗಳು ನ್ಯಾಯಾಲಯದ ಆದೇಶವನ್ನ ಸರಿಯಾಗಿ ಅಧ್ಯಯನ ಮಾಡದಲೆ, ಸಮರ್ಪಕವಾಗಿ ಅದನ್ನ ಪ್ರತಿಕ್ರಿಯೆ ನೀಡಿರ್ತಕ್ಕಂಥ ಎಂಡಾರ್ಸ್ಮೆಂಟ್ ಅನ್ನ ರದ್ದು ಮಾಡಿ ಎಲ್ಲ ಸುಮಾರು 3,500 ಜನ ಅರ್ಜಿದಾರರ ಅರ್ಜಿಗಳನ್ನ ಪುನರ್ ಪರಿಶೀಲಿಸಿ ನೀವು ಅವರಿಗೆ ಹೈಯರ್ ಪೆನ್ಷನ್ ಫಿಕ್ಸ್ ಮಾಡಿ ಅಂತಕ್ಕಂಥದನ್ನ ನಮ್ಮ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿದೆ. ಆದಾಗ್ಯೂ ಕೂಡ ಇವತ್ತಿನವರೆಗೂ ಕೂಡ ಅಧಿಕಾರಿಗಳು ಅದ್ರ ಬಗ್ಗೆ ಬಾಯ್ಬಿಟ್ಟಿಲ್ಲ. 30/4/2026 ನೀಡಿರ್ತಕ್ಕಂಥ ಜಡ್ಜ್ಮೆಂಟ್ 3 ತಿಂಗಳು ಕಾಲಾವಕಾಶ, ಇದೇ ತಿಂಗಳು 31/7/2026 ಕ್ಲೋಸ್ ಆಗುತ್ತೆ. ಅಷ್ಟರೊಳಗೆ ಅಧಿಕಾರಿಗಳು ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಅನುಷ್ಠಾನಗೊಳಿಸಬೇಕು. ಇಲ್ಲ ಸಮರ್ಪಕವಾದ ಅವ್ರೇನಾದ್ರು ಕ್ರಮ ಕೈಗೊಳ್ಳಿಲ್ಲ ಅಂತ ಅಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಕಂಟೆಂಪ್ಟ್ ಆಫ್ ಕೋರ್ಟ್ ನ ಎದುರಿಸಬೇಕಾಗುತ್ತೆ. ಇವೆಲ್ಲವನ್ನು ಕೂಡ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಬರುತ್ತೆ. ಸ್ನೇಹಿತರೆ, ನಾವ್ಯಾರು ಕೂಡ ಹೆದರ್ಬೇಕಾಗಿಲ್ಲ. ಈ ಹೋರಾಟ ನಿರಂತರವಾಗಿ ನಡೀತಾ ಇರುತ್ತೆ.